ಸ್ನೇಹಿತರೆ, ಇವತ್ತು 31 ಮೇ 2026 ಏನಿದೆ, ಇದರ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದರೆ ವಿಶ್ವ ತಂಬಾಕು ರಹಿತ ದಿನ. ಅದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಏನಿದೆ ನೋಡಿ, ಪ್ರಶ್ನೆ ಏನಂದರೆ ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನ ಅಥವಾ ವಿಶ್ವ ತಂಬಾಕು ನಿಷೇಧ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಇದೆ. ಅದು ಆನ್ಸರ್ ನಿಮಗೆ ಮೇ 31 ಕೊಟ್ಬಿಟ್ಟಿದ್ದೀನಿ ಇವತ್ತೇ ಅಂತ. ಏಪ್ರಿಲ್ 27, ಜೂನ್ 15, ಅಕ್ಟೋಬರ್ 2 ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಆನ್ಸರ್ ಏನು? ಮೇ 31 ನಮಗೆ ವಿಶ್ವ ತಂಬಾಕು ನಿಷೇಧ ದಿನ. ನೆನ್ಪಿಟ್ಕೊಟ್ಟು, ವೆರಿ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಚಿತ್ರ ಕಾಣ್ತಾ ಇದೆ, ಅದ್ಭುತವಾಗಿ ಚಿತ್ರ ಇದೆ. ತಂಬಾಕು ನಿಷೇಧ ಮಾಡಬೇಕಾದ್ರೆ ಆರೋಗ್ಯಕ್ಕೆ ಹಾನಿಕರ ತಂಬಾಕು, ಓಕೆನಾ? ಎಸ್, ಮತ್ತು ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋಣ. ತಂಬಾಕದ ಬಗ್ಗೆ, ಎಸ್, ಇದರ ಬಗ್ಗೆ ನೋಡಿ. ಏನಂತ ಬಂದಾಗ ವಿಶ್ವ ಆರೋಗ್ಯ ಸಂಸ್ಥೆ WHO ಅಂತ ಇದರ ಪಾಲುದಾರರು ಮತ್ತು ಇದರ ಜಾಗತಿಕ ವ್ಯಕ್ತಿ. ಅಂದರೆ ಪ್ರತಿ ವರ್ಷ ಮೇ 31 ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡ್ತೀವಿ. ತಂಬಾಕು ಬಳಕೆ ಹಾನಿಕಾರ ಮತ್ತು ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಸಂಪೂರ್ಣವಾಗಿ ತಂಬಾಕು ತ್ಯಜಿಸಲು ಪ್ರೋತ್ಸಾಹಿಸುವುದು, ಆರೋಗ್ಯಕರ ಜೀವನ ಮತ್ತು ಶ್ವಾಸಕೋಶದ ಆರೋಗ್ಯಕರ ತಂಬಾಕು ರಹಿತಕ್ಕೆ ಅವಶ್ಯಕತೆ ಇದೆ. ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಗಳಿಂದ ತಂಬಾಕು ಸಂಬಂಧಿತ ಕಾಯಿಲೆಗಳು ಶಿಕ್ಷಣಕ್ಕೆ, ಅಂದರೆ ನಾವು ಇದ್ರ ಬಗ್ಗೆ ಶಿಕ್ಷಣ ತಿಳ್ಕೊಬೇಕಾಗುತ್ತೆ. ತಂಬಾಕು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ತಗಲುವ ಭಾರಿ ಆರೋಗ್ಯ ವೆಚ್ಚಗಳನ್ನು ತೋರಿಸುವಂಥ ಕೆಲಸ. ನೋಡಿ, ನೋಡಿ, ಬಲವಾದ ತಂಬಾಕು ನಿಯಂತ್ರಣ ನೀತಿಗಳು ಮತ್ತು ನಿಯಮಗಳನ್ನು ಪ್ರತಿಪಾದಿಸುವಂಥದ್ದು. ಧೂಮಪಾನ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕರೆ ನೀಡಲು ಜನರಿಗೆ ಮತ್ತು ತಂಬಾಕು ಮುಕ್ತ ಪ್ರಪಂಚ ಕಡೆಗೆ ಜಾಗೃತಿಯನ್ನು ಮೂಡಿಸುವಂಥ ಚಳುವಳಿಯನ್ನು ಮಾಡುವುದು. ಇದು ನಮಗೆ ಅತಿ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಆಗುತ್ತೆ, ಓಕೆನಾ? ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ನೋಡಿ, ಅದ್ಭುತವಾಗಿ ನಿಮಗೆ ಕಾಣ್ತಾ ಇದೆ. ಯಾವುದಂತ ಬಂದಾಗ ಭಾರತ ಸಾಕ್ಷರತಾ ಇತಿಹಾಸ ಮತ್ತು ಪ್ರಶ್ನೆ. ಇದರ ಬಗ್ಗೆ ಮಾಹಿತಿ ಇದೆ. ಏನು ಪ್ರಶ್ನೆ ಅಂದರೆ, ಇತ್ತೀಚೆಗೆ ಭಾರತದ 5ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ, 5ನೇ ಸಾಕ್ಷರತಾ ರಾಜ್ಯ ಅಂತ ಕರ್ಕೊಳ್ತೀವಿ. ಹಾಗಾದರೆ ನೋಡಿ, ತ್ರಿಪುರಾ, ಸಿಕ್ಕಿಮು, ಮಿಜೋರಾಂ ಯಾವುದೂ ಅಲ್ಲ. ಆನ್ಸರ್ ನಮಗೆ ಸಿಕ್ಕಿಮ್ ಅಂತ ಇದೆ. ಆನ್ಸರ್ ಬಂದು ಸಿಕ್ಕಿಮು. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಣೆ ನೋಡ್ತಾ ಹೋಗೋಣ. ಬನ್ನಿ, ಹೆಚ್ಚಿನ ವಿವರಣೆ ನೋಡೋಣ. ಸರಿಯಾದ ಉತ್ತರ ಸಿಕ್ಕಿಮು. ಸಿಕ್ಕಿಂ ರಾಜ್ಯವು ಇತ್ತೀಚೆಗೆ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ 5ನೇ ರಾಜ್ಯವಾಗಿದೆ. ಇದು ರಾಜ್ಯ ಸರ್ಕಾರದ ಶಿಕ್ಷಣ ಕ್ರಾಂತಿ ಮತ್ತು ಬದಲಾವಣೆಗಳ ಫಲಿತಾಂಶವಾಗಿದೆ. ಈ ರಾಜ್ಯವು ಸಾಧನೆಯನ್ನು ಸಾಕ್ಷರ್ ಭಾರತ್ ಅಭಿಯಾನ ಭಾಗವಾಗಿ ಸಾಧಿಸಿದೆ. ರಾಜ್ಯದಾದ್ಯಂತ 100% ಸಾಕ್ಷರತೆಯನ್ನು ತಲುಪುವ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಅನಕ್ಷರಸ್ಥರನ್ನು ವಯಸ್ಕರಿಗೆ ವಿಶೇಷ ಶಿಕ್ಷಣವನ್ನು ತರಬೇತಿ ನೀಡಲಾಗುತ್ತೆ. ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂತ ಬಂದಾಗ ಕೆಲವೊಂದು ವಿಷಯಗಳು ನೋಡ್ತಾ ಹೋಗೋಣ ನಾವು. ಮಹಿಳಾ ಸಾಕ್ಷರತೆ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡುವುದು. ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆಯಿಂದ ಈ ಯೋಜನೆ ಯಶಸ್ವಿಯಾಗಿದೆ. ಸಾಕ್ಷರತೆಗಾಗಿ ರಾಜ್ಯದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇಗ ಪಡೆದುಕೊಂಡಿದೆ. ಭಾರತದ ಮೊದಲ ಸಂಪೂರ್ಣ ಸಾಕ್ಷರತೆ ರಾಜ್ಯಗಳು ಅಂತ ಬಂದಾಗ ಕೇರಳ, ನಂತರ ರಾಜ್ಯಗಳು ಅಂತ ಬಂದಾಗ ಸಾಕ್ಷರತೆಯನ್ನು ಸಾಧಿಸಿದ ಫಸ್ಟ್ ಯಾವುದಾದ್ರು ಇರೋದು ಕೇರಳ ಇದೆ. ನೆನ್ಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇವತ್ತಿನ ಒಂದು ಅದ್ಭುತವಾದ ಪ್ರಶ್ನೆ ಅಂತ ಬಂದಾಗ ನೋಡಿ ಏನಿದೆ, ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಪ್ರಶ್ನೆ ಇದೆ. ಏನಂತ ಬಂದಾಗ ನೋಡಿ, ಪ್ರಧಾನಮಂತ್ರಿಗಳ ಮತ್ತು ನೇಮಕದ ಬಗ್ಗೆ ಒಂದು ಪ್ರಶ್ನೆ ಇದೆ ನೋಡಿ. ಭಾಳ ಚೆನ್ನಾಗಿದೆ, ಹೆಲ್ಪ್ ಆಗುತ್ತೆ ನಿಮಗೆ. ಏನಂತ ಬಂದ ಪ್ರಶ್ನೆ ನೋಡಿ, ಪ್ರಶ್ನೆ ಬಂದು ನಮಗೆ ಏನಂತ ಕಾಣ್ತದೆ ಅಂತ ಬಂದಾಗ ನೋಡಿ, ಇಲ್ಲಿ ಕಾಣ್ತದೆ ನಿಮಗೆ. ಇತ್ತೀಚೆಗೆ ಅಹಮದು ಅತಿಮಿ ನೌರೋಗ್ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಲಾಗಿದೆ? ಇಲ್ಲಿ PG ಅಂತ ಇದೆ, ಸೆನೆಗಲ್ ಅಂತ ಇದೆ, ಸ್ಲೋವೇನಿಯಾ ಅಂತ ಇದೆ, ಯಾವುದೂ ಅಲ್ಲ ಅಂತ. ಆನ್ಸರ್ ಬಂದು ನಮಗೆ ಸೆನೆಗಲ್ ಅಂತ ಆನ್ಸರ್ ಹೌದ್ರಿ, ಸೆನೆಗಲ್ ಅನ್ನೋದು ಆನ್ಸರ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಂಬರೋಣ ನಾವು, ಎಕ್ಸಾಮ್ ಯೂಸ್ ಆಗುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ, ನೋಡ್ಕೊಳ್ತಾ ಹೋಗೋಣ. ಪಾಯಿಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ? ಎಸ್, ನೋಡಿ, ಅಹಮದು ಅಲಿ ಅಮಿನ್ ಲೋ ಅವರನ್ನು ಸೆನೆಗಲ್ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ. ಇವರು ದೇಶದ ಆಡಳಿತ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸರಿಯಾದ ಉತ್ತರ ಆಗಿ ಬಿ ಅಂತ ಹೇಳಿದೆ. ಸೆನೆಗಲ್ ಪಶ್ಚಿಮದ ಆಫ್ರಿಕಾದ ದೇಶವಾಗಿದ್ದಾಗ ಸೆನೆಗಲಲ್ಲಿ ಕಂಡುಬರುತ್ತೆ, ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥದ್ದು. ದೇಶದ ಪ್ರಧಾನ ಹುದ್ದೆಯು ಅಧ್ಯಕ್ಷರ ನಂತರ ಪ್ರಮುಖ ಹುದ್ದೆಯಾಗಿದೆ. ಸಣ್ಣ ಸ್ಪಷ್ಟೀಕರಣ, ಸೆನೆಗಲ್ ಇತ್ತೀಚೆಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ರದ್ದುಗೊಳಿಸಿದೆ. ಈ ಹುದ್ದೆಯು ಮಾರ್ಚ್ 2024 ರದ್ದುಗೊಂಡಿತ್ತು ಅಂತ ಕರ್ಕೊಳ್ತೀವಿ. ಅಹಮದು ಬಿ ಕೊನೆಯ ಪ್ರಧಾನಿಯಾಗಿದ್ದರು. ಆದರೆ ಪ್ರಶ್ನೆ ಅಂತ ಬಂದಾಗ ಇದು ಅದ್ಭುತವಾದ ಒಂದು ಪ್ರಶ್ನೆ ಆಗುತ್ತೆ. ಸೆನೆಗಲ್ ರಾಜ್ಯದ ನೋಡಿ, ಹಾಗಾದರೆ ರಾಜಧಾನಿ ಡಾಕಾರ್ ಅಂತ ಕರ್ಕೊಳ್ತೀವಿ, ಓಕೆನಾ? ರಾಜಧಾನಿ ಯಾವುದ್ರಿ? ಡಾಕಾರ್ ಅಂತ ಕರ್ಕೊಳ್ತೀವಿ. ಇದು ಅಧಿಕೃತ ಭಾಷೆ ಫ್ರೆಂಚ್ ಆಗಿದ್ದು ನೋಡಿ, ಇಂಪಾರ್ಟೆಂಟ್, ಬಹುಸಂಖ್ಯಾತರು ಇಲ್ಲಿ ಮುಸ್ಲಿಮರಾಗಿ ದೇಶದ ಅಧ್ಯಕ್ಷೀಯ ವ್ಯವಸ್ಥೆ ಈಗ ಹೆಚ್ಚು ಪ್ರಬಲವಾಗಿದ್ದಾಗ ಅರ್ಥ ಮಾಡ್ಕೊಳ್ತಾ ಹೋಗಿ. ಇಂಪಾರ್ಟೆಂಟ್ ಅಂತ ಬಂದಾಗ ಇದು ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಓಕೆನಾ? ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಆಗಿದೆ ನೋಡಿ, ಅದು ತುಂಬ ಚೆನ್ನಾಗಿದೆ ಪ್ರಶ್ನೆ. ಪ್ರಶ್ನೆದು ಪ್ರಚಲಿತ ಘಟನೆಗಳ ಬಗ್ಗೆ, ಸಾಮಾನ್ಯ ಜ್ಞಾನದ ಬಗ್ಗೆ ಇದೆ. ಏನಂತ ಬಂದಾಗ ಇತ್ತೀಚೆಗೆ ನೋಡಿರಿ, ಕ್ವಶನ್ ಏನಿದೆ, ಅದ್ಭುತವಾದ ಕ್ವಶನ್ ಇದೆ ನಿಮಗೆ. ಎಷ್ಟು ಚೆನ್ನಾಗಿ ಕ್ವಶನ್ ಟ್ರೈ ಮಾಡಿದ್ವಿ ನಾವು. ಇತ್ತೀಚೆಗೆ ಯಾವ ದೇಶವು ಅಧಿಕೃತ ತಾಜಾ ಭಾರತೀಯ ಮಾವಿನ ಹಣ್ಣುಗಳ ಆಮದನ್ನು ನಿಷೇಧಿಸಿದೆ ಅಂತಾರೆ? ಎಂಥ ಅದ್ಭುತವಾದ ಪ್ರಶ್ನೆ ಅಲ್ವಾ ಇದು. ಚೀನಾ, ಜಪಾನು, ಆಸ್ಟ್ರೇಲಿಯಾ ಯಾವುದಲ್ಲ. ಆನ್ಸರ್ ಬಂದು ನಮಗೆ ಚೀನಾ ಇದೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಯಾಕೆ ನಿಷೇಧ ಮಾಡ್ತು ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಬನ್ನಿ, ಎಸ್, ಬನ್ನಿ
ವಿಷಯ ತಿಳ್ಕೊಳ್ಳೋಣ. ಜಪಾನ್ ದೇಶವು ಕ್ವಾರಂಟೈನ್ ನಿಯಮಗಳ ಪಾಲನೆಯ ಕೊರತೆಯಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜಪಾನಿನ ತಜ್ಞರು ಭಾರತೀಯ ಮಾವಿನ ಹಣ್ಣುಗಳ ಸೌಲಭ್ಯವನ್ನು ಪರೀಕ್ಷಿಸಿದಾಗ ಸಮಸ್ಯೆಗಳು ಕಂಡುಬಂದಿವೆ. ಪರೀಕ್ಷೆಯಲ್ಲಿ ದೋಷಗಳು ಕಂಡುಬಂದ ನಂತರ ಜಪಾನ್ ಸರ್ಕಾರ ಮಾರ್ಚ್ ಅಂತ್ಯದವರೆಗೆ ಆಮದನ್ನು ಸ್ಥಗಿತಗೊಳಿಸಿತು. ಆಮದು ಸ್ಥಗಿತಗೊಳಿಸುವುದರಿಂದ ಜಪಾನ್ ಭಾರತೀಯರ ಮಾವಿನ ಹಣ್ಣಿನ ಬೆಲೆ ಏರಿಕೆಯಾಗಿದೆ. ಈ ನಿರ್ಧಾರ ಭಾರತೀಯ ರಫ್ತುದಾರರಿಗೆ ಸ್ವಲ್ಪ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ ನೋಡಿ. ಯಾಕೆಂದರೆ ಜಪಾನ್ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಮಾನದಂಡಗಳು ಬಹಳ ಕಠಿಣ ಆಗೈತೆ ರೀ. ಇದು ಭಾರತದ ಮೇಕ್ ಇನ್ ಇಂಡಿಯಾ ಅಂತ ಏನಿದೆ ಕೃಷಿ ಮತ್ತು ರಫ್ತು ಪ್ರೋತ್ಸಾಹಕ್ಕೆ ಇದು ಸ್ವಲ್ಪ ಹಿನ್ನಡೆಯಾಗಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸಲು ಭಾರತ ಸರ್ಕಾರ ಜಪಾನ್ ಜೊತೆ ಮಾತುಕತೆ ನಡೆಸಿದೆ. ಆದರೆ ಇದು ತಾತ್ಕಾಲಿಕ ನಿರ್ಧಾರ ಅಂತ, ಇದು ಶಾಶ್ವತ ನಿರ್ಧಾರ ಅಲ್ಲ, ತಾತ್ಕಾಲಿಕ ನಿರ್ಧಾರ. ಯಾಕೆಂದರೆ ಈ ನಿರ್ಧಾರ ಕೇವಲ ತಾತ್ಕಾಲಿಕವಾಗಿದೆ. ಸಮಸ್ಯೆ ಬಗೆಹರಿದ ಮೇಲೆ ಇದು ಮತ್ತೆ ಪುನರಾರಂಭ ಆಗುತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹಿತ ಪ್ರಶ್ನೆಯನ್ನು ಕೇಳ್ಬೋದು ನೋಡಿ. ನೆನ್ಪಿಟ್ಕೊಳ್ರಿ, ಇದು ಯಾವ ದೇಶ ಅಂದರೆ ಜಪಾನ್ ದೇಶ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ? ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಪ್ರಮುಖವಾಗಿ ಇಲ್ಲಿ ಕೆಲವೊಂದು ವಿಷಯಗಳು ಬಹಳ ಅದ್ಭುತವಾದ ಪ್ರಶ್ನೆ ತುಂಬಿಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಯಾವುದಂತ ಬಂದಾಗ ನೋಡೋಣ. ಎಸ್, ನೋಡಿ ಇಲ್ಲಿ ಪ್ರಚಲಿತ ವಿದ್ಯಮಾನಗಳು ಭಾರತ ಮತ್ತು ಚೀನಾ ಗಡಿನ ಮತ್ತು 35ನೇ WMCC ಸಭೆ ಬಗ್ಗೆ ಕ್ವಶನ್ ಇದೆ. ಹಾಗಾದರೆ ಕ್ವಶನ್ ಏನಾಗಿದೆ ನೋಡ್ತಾ ಹೋಗಿ. ಕ್ವಶನ್ ಅದ್ಭುತವಾಗಿದೆ. ಇತ್ತೀಚೆಗೆ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯನಿರ್ವಹಣದ WMCC 35ನೇ ಸಭೆ ಯಾವ ನಗರದಲ್ಲಿ ನಡೆಯಿತು ಅಂತ ಇದೆ. ಬೀಜಿಂಗ್ ಅಂತ ಇದೆ, ಮುಂಬೈ ಅಂತ ಇದೆ, ನವದೆಹಲಿ ಅಂತ ಇದೆ. ಯಾವುದೂ ಅಲ್ಲ. ಆನ್ಸರ್ ಬಂದು ನಮ್ಗೆ ಯಾವುದೂ ಅಲ್ಲ, ಯಾಕೆಂದರೆ ಇದು ನಡೆದಿದ್ದಲ್ಲಿ ಅಂತ ನೋಡೋಣ. ಹಾಗಾದರೆ ಆನ್ಸರ್ ಇಲ್ಲಿ ಕ್ಷಮಿಸಿ, ಬೀಜಿಂಗ್ ಅಂತ ಇದೆ. ಆನ್ಸರ್ ಬಂದು ಉತ್ತರ ಯಾವುದ್ರಿ? ಬೀಜಿಂಗ್ ಅಂತ. ಆನ್ಸರ್ ಯಾವುದು? ಬೀಜಿಂಗ್ ಅಂತ. ಓಕೆ, ಹಾಗಾದರೆ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ವಿಷಯದ ಬಗ್ಗೆ ನೋಡೋದಾದರೆ ಪ್ರಮುಖವಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ. WMCC ಅಂದ್ರೇನು, ಯಾಕಾಯಿತು, ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಕ್ಲಿಯರಾಗಿ ತಿಳ್ಕೊಂಬಿಡೋಣ. ಓಕೆನಾ? ಎಸ್, ಬನ್ನಿ ವಿಷಯಕ್ಕೆ ಹೋಗೋಣ. ನೋಡಿ, ಸರಿಯಾದ ಉತ್ತರ ಬೀಜಿಂಗ್ ಅಂತ ಹೇಳಿದೆ. WMCC ಅಂದರೆ ವರ್ಕಿಂಗ್ ಮೆಕಾನಿಸಮ್ ಫಾರ್ ನೋಡಿ, ಇದು ಕೌನ್ಸಿಲೈಸೇಷನ್ಸ್ ಆ್ಯಂಡ್ ಕೋಆರ್ಡಿನೈಸೇಷನ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಭಾರತ ಚೀನಾ ಗಡಿ ವ್ಯವಹಾರಗಳ ಸಂಬಂಧಿಸಿದ್ದು ಇದು 35ನೇ ಸಭೆಯು ಬೀಜಿಂಗ್ ನಗರದಲ್ಲಿ 2024ರಲ್ಲಿ ಜೂನ್ 26-28 ನಡೀತಿದೆ. ಈ ಸಭೆಯು ನೇತೃತ್ವವನ್ನು ಭಾರತ ಕಡೆಯಿಂದ ವಿದೇಶಾಂಗ ಸಚಿವಾಲಯ ಜಂಟಿ ಕಾರ್ಯದರ್ಶಿಗಳು, ಚೀನಾದ ಕಡೆಯಿಂದ ಗಡಿ ವ್ಯವಹಾರ ನಿರ್ದೇಶಕರು ವಹಿಸಿದರು. ಇದು ಭಾರತ ಮತ್ತು ಚೀನಾ ನಡುವಿನ ಗಡಿ ಬಿಕ್ಕಟ್ಟುಗಳನ್ನು ರಾಜತಾಂತ್ರಿಕವಾಗಿ ಬಗೆಹರಿಸುವಂಥ ಕೆಲಸ ಮಾಡುತ್ತೆ. ಸಭೆಯ ಪಶ್ಚಿಮದ ವಲಯದ LAC ಲಡಾಖ್ ಅಂತ ಉದ್ದಕ್ಕೂ ಗಡಿಗಳ ಸಮಸ್ಯೆಗಳ ಬಗ್ಗೆ ಇದು ಚರ್ಚೆ ಮಾಡಿತ್ತು. LAC ಅಂತ ಬಂದಾಗ ನೋಡಿ, ಪ್ರಮುಖವಾಗಿ ಉದ್ದಕ್ಕೂ ಶಾಂತಿ ಮತ್ತು ನೆಮ್ಮದಿಯನ್ನು ಪುನರ್ಸ್ಥಾಪಿಸುವ ಕೆಲಸ ಮತ್ತು ಸೈನ್ಯ ಹಿಂತೆಗೆತ ಪ್ರಕ್ರಿಯೆಯನ್ನು ಇದು ಪೂರ್ಣಗೊಳಿಸುವ, ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂಥದ್ದು, ಸಂವಹನ ಮಾರ್ಗಗಳನ್ನು ಮುಕ್ತವಾಗಿ ಬಗೆಹರಿಸುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಶೀಘ್ರದಲ್ಲಿ ಏನಾಗುತ್ತೆ ಅಂತ ಬಂದಾಗ, ಶೀಘ್ರದಲ್ಲಿ ಇಂಪಾರ್ಟೆಂಟ್ 14ನೇ ಸುತ್ತಿನ WMCC ಸಭೆಯನ್ನು ನಡೆಸಲು ರಾಜತಾಂತ್ರಿಕ ಚರ್ಚೆಗಳನ್ನು ಮುಂದುವರಿಸಲು ಇದು ಸಿದ್ಧವಾಗಿದೆ, ನಿರ್ಧರಿಸಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ನಿಮಗೆ. ಇತ್ತೀಚೆಗೆ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 2020ರಲ್ಲಿ ಎಲ್ಲಿ ಆಯೋಜಿಸಲಾಗಿದೆ ಅಂತ ಇದೆ. ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2022 ಎಲ್ಲಿ ಆಯೋಜಿಸಲಾಗಿದೆ? ಮುಂಬೈ, ಹರಿದ್ವಾರ, ಚಂಡೀಗಢ. ಯಾವುದೂ ಅಲ್ಲ. ಆನ್ಸರ್ ಬಂದು ನಮ್ಗೆ ಯಾವುದೂ ಅಲ್ಲ. ಯಾಕೆ ಅಂತ ಬಂದಾಗ ಇದು ವಿಷಯ ನೋಡೋಣ ಯಾಕೆ ಅಂತ ತಿಳ್ಕೊಂಬೋಣ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ಕೊಟ್ಟಿದ್ದೀನಿ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ. ಏಷ್ಯನ್ ಅಥ್ಲೆಟಿಕ್ಸ್ ಕೌನ್ಸಿಲ್ AACC ಬಗ್ಗೆ ನಿರ್ಧಾರ ತೆಗೆದುಕೊಂಡಿದೆ. 2022 ಚಾಂಪಿಯನ್ಶಿಪ್ ಒಡಿಸ್ಸಾದಲ್ಲಿ ನಿರ್ಮಾಣ ನೋಡಿ, ಭಾಳ ಇಂಪಾರ್ಟೆಂಟ್. ಒಡಿಸ್ಸಾ ಭುವನೇಶ್ವರವು ಏಷ್ಯಾದ ಪ್ರಮುಖ ಕ್ರೀಡಾ ಹಬ್ ಆಗಿ ಹೊರಹೊಮ್ಮುತ್ತಿದೆ. ಕಲಿಂಗಂ ನೋಡಿ, ಕಲಿಂಗಂ ಸ್ಟೇಡಿಯಂ ಅಂತ ಏನಿದೆ, ಇದು ಕಳಿಂಗ ಸ್ಟೇಡಿಯಂ ಅಂತ ಕರ್ಕೊಳ್ತೀವಿ. ಇದು ಕಲಿಂಗಂ ಸ್ಟೇಡಿಯಂ ಅಂತ. ಈ ಚಾಂಪಿಯನ್ಶಿಪ್ಗೆ ಪ್ರಮುಖ ವೇದಿಕೆಯಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ 2017ರಲ್ಲಿ ಭುವನೇಶ್ವರದಲ್ಲಿ ಚಾಂಪಿಯನ್ಶಿಪ್ ಆಯೋಜಿಸಿತ್ತು. ಈ ಚಾಂಪಿಯನ್ಶಿಪ್ ಏಷ್ಯಾದಾದ್ಯಂತ ಅತ್ಯುತ್ತಮ ಅಥ್ಲೆಟಿಕ್ಗೆ ತುಂಬ ಆಕರ್ಷಣೆ ಮಾಡ್ತಕ್ಕಂಥದ್ದು. ಹಾಗಾದರೆ ಇದ್ರ ಬಗ್ಗೆ ನೋಡೋಣ. ಕ್ರೀಡಾಕೂಟವು ಆಗಮನ ಮತ್ತು ಆರ್ಥಿಕ ಚಟುವಟಿಕೆ ಹೆಚ್ಚಿಸುತ್ತದೆ. ಈ ಸ್ಥಳೀಯ ಕ್ರೀಡಾ ಮೂಲಸೌಕರ್ಯ ಮತ್ತು ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ. ಯುವ ಅಥ್ಲೆಟಿಕ್ಗಳಿಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಸ್ಪರ್ಧಿಯಾಗಿದೆ ಅಂತೇಳಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು 31 ಮೇ 2026 ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಚಲಿತ ಘಟನೆಗಳ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬನ್ನಿ, ಈ ಫಸ್ಟ್ ಕ್ವಶನ್ ನೋಡೋದಾದರೆ ಫಸ್ಟ್ ಏನಿದೆ ಅಂತ ಬಂದಾಗ, ಇತ್ತೀಚೆಗೆ ಈ ಫಸ್ಟ್ ಒಲಿಂಪಿಕ್ಸ್ ಗೋಲ್ಡ್ ಹಾಕಿ ನೋಡಿ ಟ್ರಿಂಪ್ ಅಟ್ ಅಸ್ಟಾಡರ್ಮ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಇದೆ. ಹಾಗಾದರೆ ನವೀನ್ ಕುಂದು ನೋಡ್ರಿ ನವೀನ್ ಕುಂದು, TM ಕೃಷ್ಣ ಅಂತ ಇದೆ, ಅದ್ರ ಜೊತೆಗೆ ಕೆ ಆರುಮುಗಮ್ ಅಂತ ಇದೆ, ಮತ್ತು ಇವುಗಳಲ್ಲಿ ಯಾವುದೂ ಅಲ್ಲ ಅಂತ. ಆನ್ಸರ್ ಬಂದು ನಮಗೆ ಕೆ ಆರುಮುಗಮ್ ಅಂತ. ಹಾಗಾದರೆ ಇವ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವ್ರ ಬಗ್ಗೆ ಏನೇನು ಮಾಹಿತಿ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೆ ಆರುಮುಗಮ್ ಅವರು ಪ್ರಸಿದ್ಧ ಕ್ರೀಡಾ ಪತ್ರಕರ್ತರಲ್ಲಿ ಲೇಖಕರು ಅಂತ. ಈ ಪುಸ್ತಕ ಏನಿದೆ 1928ರಲ್ಲಿ ಅಸ್ಟಾಡಾಮ್ ಒಲಿಂಪಿಕ್ಸ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಇದು ವಿವರಣೆ ಮಾಡುತ್ತೆ. ಭಾರತದ ಪುರುಷರ ಹಾಕಿ ತಂಡ ಮೊದಲ ಅಧಿಕೃತ ಒಲಿಂಪಿಕ್ ಪದಕವನ್ನು ಗೆಲ್ಲುತ್ತೆ. ಈ ಟೂರ್ನಮೆಂಟಲ್ಲಿ ಭಾರತ ಒಂದು ಗೋಲು ಬಿಟ್ಟುಕೊಡದೆ ಅಜೇಯವಾಗಿ ಹೊರಹೊಮ್ಮುತ್ತೆ. ಈ ದಂತಕಥೆಯಾದ ಮೇಜರ್ ಧ್ಯಾನ್ ಚಂದ್ ಅವರ ಪ್ರಮುಖ ಪಾತ್ರ ಇದರ ಪುಸ್ತಕದಲ್ಲಿದೆ.
ಭಾರತ ತಂಡದ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಎಲ್ಲ 5 ಪದಕಗಳನ್ನು ಗೆದ್ದುಕೊಳ್ಳುತ್ತೆ. ಈ ವಿಜಯವು ಭಾರತೀಯ ಹಾಕಿಯಲ್ಲಿ ಸುವರ್ಣ ಯುಗದ ಆರಂಭವನ್ನು ಸೂಚಿಸುತ್ತೆ. ಬ್ರಿಟಿಷ್ ಭಾರತದಿಂದ ಬಂದರೂ ಸಹಿತ ಬ್ರಿಟಿಷ್ ನೋಡಿ ಗೆಲುವು ಈ ರಾಷ್ಟ್ರೀಯ ಒಂದು ಹೆಮ್ಮೆಯ ಸಂಕೇತ ಅಂತೇಳಿ ಇದನ್ನು ಕರೀತಾ ಹೋಗ್ತೀವಿ. ಹಾಗಾದರೆ ಈ ಬ್ರಿಟಿಷ್ ಭಾರತದಿಂದ ಬಂದರೂ ಸಹಿತ ಗೆಲುವು ರಾಷ್ಟ್ರೀಯ ಹೆಮ್ಮೆಯ ಸಂಕೇತ. ಈ ಪುಸ್ತಕವು ಐತಿಹಾಸಿಕ ಕಥೆಗಳನ್ನು ದಾಖಲಿಸುತ್ತೆ. ಈ ಕ್ರೀಡಾ ಇತಿಹಾಸದ ಬಗ್ಗೆ ಈ ಮಾಹಿತಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದು ಅಂತ ಬಂದಾಗ ನೋಡಿರಿ, ಪುಸ್ತಕ ನಿಮಗೆ ದ ಇಂಡಿಯನ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಹಾಕಿ ಟ್ರಿಂಪ್ ಅಟ್ ಆಮ್ಸ್ಟರ್ಡ್ಯಾಮ್ ಅನ್ನೋ ಪುಸ್ತಕವನ್ನು ಬರೆದಂಥ ವ್ಯಕ್ತಿ ಕೆ ಆರುಮುಗಂ. ನೋಡಿ, ಭಾಳ ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ನಿಮ್ಗೆ ಕಾಣ್ತಾ ಇತ್ತು ಅದ್ಭುತವಾದ ಪ್ರಶ್ನೆ ಇದೆ. ಪ್ರಶ್ನೆ ಬಂದು ನೋಡಿ, ಭಾರತ ದೇಶದ ಮೊದಲ ಸ್ಟ್ರೈಪ್ ವಾಚ್ ಸಿಸ್ಟಮ್ ಯಾವ ನಗರದಲ್ಲಿ ಲಾಂಚ್ ಆಗಿದೆ? ಏರ್ಪೋರ್ಟ್ ಅಂತ ಕರ್ಕೊಳ್ತೀವಿ. ಇದು ಎಲ್ಲಿ ಲಾಂಚ್ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ನೋಡಿರಿ, ಮುಂಬೈ ಏರ್ಪೋರ್ಟು, ಡೆಲ್ಲಿ ಏರ್ಪೋರ್ಟು, ಅಹಮದಾಬಾದ್ ಏರ್ಪೋರ್ಟು, ಇವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ. ಆನ್ಸರ್ ಬಂದು ನಮಗೆ ಅದು ದೆಹಲಿ ಏರ್ಪೋರ್ಟ್ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಏನಂತ ಬಂದಾಗ ನೋಡಿ, ಸರಿಯಾದ ಉತ್ತರ ದೆಹಲಿ ಏರ್ಪೋರ್ಟು. ನೆನ್ಪಿಟ್ಕೊಳ್ತಕ್ಕಂಥ ಸಣ್ಣ ಸ್ಕಿಲ್ ಅಂದರೆ ನೋಡಿ, ಏನಂದರೆ ದೆಹಲಿ ಅಂತ ಬಂದಾಗ ದೆಹಲಿ ರಾಜಧಾನಿ ನಮ್ಮ ದೇಶದ್ದು. ಮೊದಲು ಸ್ಕೈ ಸ್ಟಾಚ್ ಸಿಸ್ಟಮ್ ಮತ್ತು ಏರ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ, ಏನು ಕೇಳಿದ್ದಾರೆ ಅಂತ. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ವಿಷಯ ನೋಡೋಣ. ಭಾರತ ದೇಶದ ಮೊದಲ ಸ್ಕೈ ಸ್ಟಾಚ್ ಸಿಸ್ಟಮ್ ದೆಹಲಿ ಏರ್ಪೋರ್ಟ್ ಲಾಂಚ್ ಮಾಡಲಾಗಿದೆ. ಇದು ಭಾರತದ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಹೆಜ್ಜೆ. ಸ್ಕೈ ಸ್ಟಾಚ್ ಸಿಸ್ಟಮ್ ಏರ್ಪೋರ್ಟ್ ಏನಿದೆ, ಈ ಮೂಲಕ ವಿಮಾನಗಳ ಚಲನ ನಿಯಂತ್ರಣ ಮತ್ತು ಸುಲಭ ಲಾಭವನ್ನು ತಂದುಕೊಡುತ್ತೆ. ಇದು ಆಧುನಿಕ ತಾಂತ್ರಿಕ ಮತ್ತು ನೋಡಿ ಸಂಶೋಧನೆ ಮೇಲೆ ಆಧಾರಿತ ವ್ಯವಸ್ಥೆಯಾಗಿದೆ. ಇದರಿಂದ ಭಾರತ ವಿಮಾನ ಸಂಚಾರದ ಕಡೆ ದಕ್ಷತೆ ಮತ್ತು ಸುರಕ್ಷತೆ ಹೆಚ್ಚಾಗುತ್ತದೆ. ಇದು ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಯಶಸ್ವಿಗೊಳಿಸಿದೆ. ದಿಲ್ಲಿ ಏರ್ಪೋರ್ಟ್ ಭಾರತದ ಅತಿ ದೊಡ್ಡ ಬ್ಯೂಸಿ ಏರ್ಪೋರ್ಟ್ಗಳಲ್ಲಿ ಒಂದಾಗಿದೆ ಮತ್ತು ಈ ವ್ಯವಸ್ಥೆ ಭವಿಷ್ಯದ ವಿಮಾನದಲ್ಲಿ ದಾರಿ ಮಾಡಿಕೊಡ್ತದೆ. ಇದು ಇತರ ದೇಶಗಳಿಗೂ ಕೂಡ ಭಾರತದ ತಾಂತ್ರಿಕತೆಯನ್ನು ತೋರಿಸುತ್ತದೆ ಅನ್ನೋದು ಒಂದು ಕಾನ್ಸೆಪ್ಟ್. ಆಗಿದ್ರೆ ಇದು ಎಲ್ಲ ಎಕ್ಸಾಮ್ಗಳು ತುಂಬ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಇದೆ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಬಂದೇನೆಂದರೆ, ಇತ್ತೀಚಿನ ಪ್ರತಿಷ್ಠಿತ ನೋಡಿ ಸ್ಟ್ರೈಪ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ 2026 ಪ್ರಶಸ್ತಿಯನ್ನು ಯಾವ ಭಾರತೀಯ ಅಮೇರಿಕನ್ ವಿದ್ಯಾರ್ಥಿ ಗೆದ್ದಿದ್ದಾನೆ ಅಂತ ನೋಡಾಗಾದರೆ, ಈ ನೋಡಿ ಸ್ಟೆಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಅಂತ ಏನಿದೆ, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತೋಗೋಣ ನಾವು. ಏನಂತ ಬಂದಾಗ ಇದು ಏನು ಸರ್ ಹಾಗಾದರೆ ಮಾಹಿತಿ ಅಂತ ಬಂದು ನೋಡಿ, ಇಲ್ಲಿ ಅತುಲ್ ನಾಥು, ಸೋಮಾ ಮಂಡಲ್, ಶ್ರೈ ಫಾರಿಕ್ ಅಂತ ಇದೆ. ಇವುಗಳಲ್ಲಿ ಯಾವುದಲ್ಲ ಆನ್ಸರ್ ಬಂದು ನಮಗೆ ಶ್ರೈ ಫಾರಿಕ್ ಅನ್ನೋರು ಆನ್ಸರ್ ಆಗುತ್ತೆ. ಹಾಗಾದರೆ ಇಂಪಾರ್ಟೆಂಟ್ ಅಂತ ಬಂದಾಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ, ಏನಿದೆ ಇದ್ರ ಬಗ್ಗೆ, ಏನದು ಸ್ಪೆಲ್ಲಿಂಗ್ ಮಾಹಿತಿ ಅಂತ. ಹಾಗಾಗಿ ನೋಡಿ, ಇಲ್ಲಿ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸ್ಪರ್ಧೆಯಾಗಿದೆ. ಅಮೆರಿಕದಲ್ಲಿ ಪ್ರತಿ ವರ್ಷ ಇದನ್ನು ಆಯೋಜಿಸಲಾಗುತ್ತೆ. ವಿದ್ಯಾರ್ಥಿಗಳ ಇಂಗ್ಲೀಷ್ ಪದಗಳ ಜ್ಞಾನ ಮತ್ತು ಕಾಗುಣಿತ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತೆ. ವಿವಿಧ ಹಂತಗಳಲ್ಲಿ ಸ್ಪರ್ಧೆಗಳ ನಂತರ ಅಂತಿಮ ಸುತ್ತಿಗೆ ಆಯ್ಕೆ ಮಾಡಲಾಗುತ್ತದೆ. ಜಗತ್ತಿನಾದ್ಯಂತ ಇದು ದೇಶದ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಭಾರತೀಯ ಮೂಲದ ವಿದ್ಯಾರ್ಥಿಗಳು ಸಹಿತ ಹಲವಾರು ಬಾರಿ ವಿಜೇತರಾಗಿದ್ದಾರೆ. 2026 ನೋಡಿ ಸ್ಪರ್ಧೆಯಲ್ಲಿ ಶ್ರೇಯಸ್ ಫಾರಿಕ್ ಅವರು ವಿಜೇತರಾಗಿದ್ದಾರೆ. ಅವರು ಭಾರತೀಯ ಅಮೆರಿಕನ್ ವಿದ್ಯಾರ್ಥಿಯಾಗಿದ್ದಾರೆ. ಈ ಸಾಧನೆಯಿಂದ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಮನಿಸಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ, ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಲ್ಲಿಂಗ್ ಬಿ ಅನ್ನೋದೇನಿದೆ ಇದು ಇಂಪಾರ್ಟೆಂಟ್. 2026 ಫಾರಿಕ್ ಅನ್ನೋರು ಇದನ್ನು ಗೆಲ್ತಾರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಇತ್ತೀಚೆಗೆ ಭಾಳ ಚೆನ್ನಾಗಿ ಪ್ರಶ್ನೆ ಇದೆ ಇದು ಅಂತ ಬಂದಾಗ ನೋಡಿ, ಇತ್ತೀಚೆಗೆ ಯಾವ ದೇಶದ ಪರ್ವತಾರೋಹಿ ಟೈಲರ್ ಆ್ಯಂಡ್ರೂಸ್ ಅವರು ಕೇವಲ 9 ಗಂಟೆ 55 ನಿಮಿಷದಲ್ಲಿ ಮೌಂಟ್ ಎವರೆಸ್ಟ್ ಏರಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಅಂತ. ಇತ್ತೀಚೆಗೆ ಯಾವ ದೇಶದ ಪರ್ವತಾರೋಹಿ ಟೈಲರ್ ಆ್ಯಂಡ್ರೂಸ್ ಅವರು 9 ಗಂಟೆ 55 ನಿಮಿಷಕ್ಕೆ ಎವರೆಸ್ಟನ್ನು ಏರಿದ್ದಾರೆ ಅಂತ ಇದೆ. ಫ್ರಾನ್ಸು, ಜರ್ಮನಿ, ಅಮೇರಿಕಾ ಯಾವುದೂ ಅಲ್ಲ ಅಂತ ಇದೆ. ಆನ್ಸರ್ ನೋಡಿ ಯಾವ ಇಲ್ಲಿ ಕಾಣ್ತದೆ ನಮಗೆ. ವೆರಿ ಇಂಪಾರ್ಟೆಂಟ್. ಟೈಲರ್ ಆ್ಯಂಡ್ರೂಸ್ ಅನ್ನೋರು, ನಿಮ್ಮ ಚಿತ್ರ ಏನು ಕಾಣ್ತದೆ, ಇವರು ಟೈಲರ್ ಆ್ಯಂಡ್ರೂಸ್ ಅನ್ನೋರು. ಇವರು ಏನು ಮಾಡ್ತಾರೆ, 9 ಗಂಟೆ ಅಂತ ಏನಿದೆ, 9 ಗಂಟೆಯಲ್ಲಿ 9 ಗಂಟೆ 55 ನಿಮಿಷದಲ್ಲಿ ಏರುತ್ತಾರೆ. ಹಾಗಾದರೆ ಸ್ವಲ್ಪ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಏನು ಅಮೇರಿಕ, ಇವರು ಯಾವ ದೇಶದವರು ಅಂತ ಬಂದಾಗ ಇವರು ಅಮೇರಿಕಾದವ್ರು ನೆನ್ಪಿಟ್ಕೊಡ್ರಿ. ಇವರು ಅಮೇರಿಕ ನೆನ್ಪಿಡೋದು. ಟೈಲರ್ ಆ್ಯಂಡ್ರೂಸ್ ಅವರು ಅಮೇರಿಕದ ವೇಗದ ಎವರೆಸ್ಟ್ ವಿಜಯಿ ಅಂತ ನೆನ್ಪಿಟ್ಕೊಡ್ರಿ. ಭಾಳ ಸ್ಕಿಲ್ ಇದೆ ನೋಡಿರಿ. ಟೈಲರ್ ಆ್ಯಂಡ್ರೂಸ್ ಅವರು ಅಮೇರಿಕ ವೇಗದ ಎವರೆಸ್ಟ್ ವಿಜಯಿ ಅಂತ ನೆನ್ಪಿಟ್ಕೊಡ್ರಿ. ಹಾಗಾದರೆ ಇವ್ರ ಬಗ್ಗೆ ಸ್ವಲ್ಪ ಒಂದು 10 ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಎಕ್ಸಾಮ್ಗೆ ಯೂಸ್ ಆಗುತ್ತೆ ಇವ್ರ ಬಗ್ಗೆ, ಯಾಕಂದ್ರೆ ಕೇಳ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ನೋಡಿ, ಟೈಲರ್ ಆ್ಯಂಡ್ರೂಸ್ ಅಮೆರಿಕದ ಪ್ರಸಿದ್ಧ ಪರ್ವತಾರೋಹಿ. ಅವರು 9 ಗಂಟೆ 55 ನಿಮಿಷಗಳಲ್ಲಿ ಮೌಂಟ್ ಎವರೆಸ್ಟ್ ಏರಿದ್ದಾರೆ. ಇದು ಹೊಸ ವೇಗದ ಒಂದು ದಾಖಲೆಯಾಗಿದೆ. ಮೌಂಟ್ ಎವರೆಸ್ಟ್ ವಿಶ್ವದ ಅತ್ಯುನ್ನತ ಪರ್ವತವಾಗಿದೆ. ಎವರೆಸ್ಟ್ ಎತ್ತರ ಎಷ್ಟಿದೆ ಅಂದರೆ 8848.86 ಮೀಟರ್ ಇದೆ. ಈ ಸಾಧನೆ ಅತ್ಯುನ್ನತ ದೈಹಿಕ ಶಕ್ತಿ ಮತ್ತು ಮಾನಸಿಕ ಧೈರ್ಯ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಟೈಲರ್ ಅವರ ಈ ಸಾಧನೆ ವಿಶ್ವದಾದ್ಯಂತ ಪ್ರಶಂಸೆಗೆ ಹೆಚ್ಚಾಗಿದೆ. ಈ ಸಾಧನೆ ಪರ್ವತಾರೋಹಣ ಕ್ಷೇತ್ರದ ಅತ್ಯಂತ ದೊಡ್ಡ ಮೈಲುಗಲ್ಲು ಅಂತ ಕರ್ಕೊಳ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ತಾ ಹೋಗಿ, ಓಕೆನಾ.
ಹಾಗಾದರೆ ಹೆಸರೇನಂತ ಬಂದಾಗ ನೆನ್ಪಿಟ್ಕೊಳ್ರಿ, ಟೈಲರ್ ಆ್ಯಂಡ್ಯೂಸ್ ಅಮೇರಿಕವನ್ನು ಈ ಒಂದು ಮೌಂಟ್ ಎವರೆಸ್ಟನ್ನು 9 ಗಂಟೆ 55 ನಿಮಿಷದಲ್ಲಿ ಏರೋದು ದಾಖಲೆಯನ್ನು ಮಾಡಿದ್ದಾರೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಮುಂದಿನ ಪ್ರಶ್ನೆ ಅದ್ಭುತವಾದ ಪ್ರಶ್ನೆ ಇದೆ ನೋಡಿ. ಅಪಲೋಮ್ಸ್ ಎಂಬ ಕಮಲ್ ಎಂಬ ಮೆಂಡಕ ಅಂದರೆ ಕಪ್ಪೆ ಪ್ರಜಾತಿಯನ್ನು ನಮಗೆ ಎಲ್ಲಿ ಕಂಡುಹಿಡಿಯಲಾಯಿತು ಅಂತ ಇದೆ ನೋಡಿ. ಎಂಥ ಅದ್ಭುತವಾದ ಪ್ರಶ್ನೆ ಇದೆ. ಏನಂತ ಬಂದಾಗ ಈ ಅಪಲೋಮ್ಸ್ ಅಂತ ಏನಿದೆ, ಅಪಲೋಮ್ಸ್ ಅಂತ ಎಂಬ ಹೊಸ ಮೆಂಡಕ ಅಥವಾ ಮಂಡಕ ಅಂದರೆ ಕಪ್ಪೆ ಜಾತಿಯನ್ನು ಎಲ್ಲಿ ಕಂಡುಹಿಡಿಯಲಾಯಿತು? ತ್ರಿಪುರಾ, ನಾಗಾಲ್ಯಾಂಡು, ಮಿಜೋರಾಮು ಇವು ಯಾವುದಲ್ಲ. ಆನ್ಸರ್ ಬಂದು ತ್ರಿಪುರಾದ ಅಂತ ನೆನಪಿಟ್ಟು. ಆನ್ಸರ್ ಯಾವುದ್ರಿ? ತ್ರಿಪುರ. ಸ್ವಲ್ಪ ನಿಮಗೆ ಮಾಹಿತಿ ನೋಡ್ತೋಗೋಣ. ಏನಂತ ಬಂದಾಗ ನೋಡಿ, ಇಲ್ಲಿ ಆನ್ಸರ್ ಬಂದು ತ್ರಿಪುರ. ಸಣ್ಣ ಸ್ಕಿಲ್ ಇದೆ ನೋಡಿರಿ. ಏನಂತ ನೆನ್ಪಿಟ್ಕೊಡ್ರಿ ನೋಡಿರಿ, ತ್ರಿಪುರಾದ ಕಮಲ್ ಅಂತ ನೆನ್ಪಿಟ್ಕೊಡ್ರಿ, ತ್ರಿಪುರಾದ ಕಮಲ್. ಹಾಗಾದರೆ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿನ ಹೆಚ್ಚಿಗೆ ಎಕ್ಸಾಮ್ಗೆ ಏನು ಯೂಸ್ ಆಗುವಂಥ ವಿಷಯ ನೋಡ್ತೋಗೋಣ ಬನ್ನಿ. ಅಪಲೋಪ್ಸ್ ಅಥವಾ ಅಂತ ಏನು ಕರಿತೀವಿ, ಅಪಲೋಪ್ಸ್ ಎಂಬ ಕಮಲ್ ಎಂಬ ಹೊಸ ಮೆಂಡಕ ಜಾತಿ ಅಂದರೆ ಮೆಂಡಕ ಅಂದರೆ ಕಪ್ಪೆ ಜಾತಿ. ಈ ಹೊಸ ಪ್ರಜಾತಿಯನ್ನು ತ್ರಿಪುರ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ. ಇದು ಅಪಲೋಪ್ಸ್ ಕುಟುಂಬಕ್ಕೆ ಸೇರಿದಾಗಿದೆ. ಈ ಕುಟುಂಬದ ಮೆಂಡಕಗಳು ಅಂದರೆ ಕಪ್ಪೆಗಳು ಸಾಮಾನ್ಯವಾಗಿ ಹರಿವಿನ ನೀರಿನ ಜಾಗದಲ್ಲಿ ವಾಸಿಸುತ್ತವೆ. ಈ ಸಂಶೋಧನೆ ಜೀವ ವೈವಿಧ್ಯ ದೃಷ್ಟಿಯಿಂದ ಮಹತ್ವದಾಗಿದೆ. ಇದು ಉತ್ತರ ಪೂರ್ವ ಭಾರತ ಬಯೋ ವೈವಿಧ್ಯತೆಯನ್ನು ತೋರಿಸುತ್ತದೆ. ಹೊಸ ಪ್ರಜಾತಿಯ ಪತ್ತೆ ಸಂರಕ್ಷಣೆ ಸಹಾಯಕ ಮಾಡುತ್ತದೆ. ತ್ರಿಪುರ ರಾಜ್ಯ ಜೀವ ವೈವಿಧ್ಯಮಯ ಪ್ರದೇಶವಾಗಿದೆ. ಈ ಸಂಶೋಧನೆ ವೈಜ್ಞಾನಿಕ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಕಟವಾಗಿದೆ. ನೋಡಿ, ಹಾಗಾಗಿ ನಿಮಗೆ ಅಪಲೋಪ್ಸ್ ಅನ್ನೋದು ಏನಿದೆ, ಕಮಲ್ ಅನ್ನೋದು ಒಂದು ಕಪ್ಪೆ ಜಾತಿ. ಇದು ತ್ರಿಪುರಲ್ಲಿ ಇತ್ತೀಚೆಗೆ ಪತ್ತೆಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಇದೆ ನಿಮಗೆ. ಇತ್ತೀಚೆಗೆ DRDOದ ಅಧ್ಯಕ್ಷರಾಗಿ ಯಾರು ನಿಯುಕ್ತಿ ಮಾಡಿದ್ದಾರೆ ಅಂತ ಯಾರು ನೇಮಕ ಮಾಡಿದಾರೆ? ಭಾರತ್ ಕೇಡಾ ರೋಹಿತ್ ಜೈನ, ನಿಖಿಲ್ ಟಂಡನ್, ರಾಜೇಶ್ ಸಿಂಗ್ ಅಂತ ಇದೆ, ರಾಜೇಶ್ ಕುಮಾರ್ ಸಿಂಗ್ ಅಂತ ಇದೆ. ಆನ್ಸರ್ ಬಂದು ನಮಗೆ ನಿಖಿಲ್ ಟಂಡನ್ ಅನ್ನೋರು ಸರಿಯಾದ ಉತ್ತರ ಆಗುತ್ತೆ. ನಿಖಿಲ್ ಟಂಡನ್. ಹಾಗಾದರೆ ಇವರು DRDOದ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಹಾಗಾದರೆ ಸ್ವಲ್ಪ ಇವ್ರ ಬಗ್ಗೆ ಮಾಹಿತಿ ನೋಡ್ತೋಗೋಣ. ಹೊಸ ನಾಯಕ ನೋಡಿರಿ, ಏನಿದೆ ಕಾನ್ಸೆಪ್ಟ್ ಅಂತ ಬಂದಾಗ, ನಿಖಿಲ್ ಟಂಡನ್ ಅವರನ್ನು ಇತ್ತೀಚೆಗೆ DRDOದ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ನಿಯುಕ್ತಿ ಮಾಡಲಾಗಿದೆ. ನಿಖಿಲ್ ಟಂಡನ್ ಅವರು ಪ್ರತಿಷ್ಠಿತ ವಿಜ್ಞಾನಿ ಹಾಗೂ ತಂತ್ರಜ್ಞಾನಿಯಾಗಿದ್ದಾರೆ. ಅವರು DRDOದಲ್ಲಿ ತನ್ನ ದೀರ್ಘ ಅನುಭವವನ್ನು ಹೆಸರುವಾಸಿಯಾಗಿದ್ದಾರೆ. ಅವರು ಮಿಸ್ಟೈಲ್, ಏರೋನಾಸ್ಟಿಕ್ಸ್ ಮತ್ತು ರಕ್ಷಣಾ ತಂತ್ರ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದಾರೆ. ಇದಕ್ಕೂ ಮುನ್ನ DRDOದ ವಿವಿಧ ಹುದ್ದೆಗಳಲ್ಲಿ ಅವರು ನಿರ್ವಹಿಸಿದ್ದಾರೆ. DRDO ಅಂತ ಬಂದಾಗ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನೆನಪಿಟ್ಕೊಳ್ರಿ. ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ. ಇದರ ಪ್ರಧಾನ ಕಾರ್ಯಾಲಯ ದೆಹಲಿಯಲ್ಲಿದೆ. ಈ ನಿಯುಕ್ತಿಯಿಂದ DRDOದ ಹೊಸ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಓಕೆನಾ? ಬನ್ನಿ ಮುಂದಿನ ಮತ್ತೆ ಅದ್ಭುತವಾದ ಪ್ರಶ್ನೆ ನೋಡ್ತೋಗೋಣ. ಅದ್ಭುತವಾದ ಪ್ರಶ್ನೆ ಯಾವುದಂತ ಬಂದಾಗ ಅದೇ ಸೇಮ್ ಕಪ್ಪೆ ಬಗ್ಗೆ ಮತ್ತೆ ಸೇಮ್ ಕಾನ್ಸೆಪ್ಟ್ ಇದೆ. ಮತ್ತು ಮುಂದಿನ ಪ್ರಶ್ನೆಗೆ ಹೋದಾದರೆ ಮುಂದಿನ ಪ್ರಶ್ನೆ ಯಾವುದಂತ ನೋಡೋಣ. ನೋಡಿ, ಇವತ್ತು